ಮತ್ತೆ ನಾವು ಸ್ಪೋಕ್ಸ್ಮನ್ ಡಬಲ್ ಡೆಕ್ಕರ್ ಪ್ರೈಮ್ ಮಿನಿಸ್ಟರ್ ನೋಡಿದ್ದಾರೆ. ಈಗಾಗಲೇ ನಾನು ತೋರಿಸಿದ್ದೇನೆ, ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೇನೆ, ಪ್ಲಾನ್ ಮಾಡಿದ್ದೀವಿ 50-50. ಅವರು ಮೆಟ್ರೋ 50, ನಾವು ಬಿಬಿಎಂಪಿ 50. ರೋಡ್ ಅಗಲ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಅದನ್ನ ವ್ಯವಸ್ಥೆ ಪ್ಲಾನ್ ಹಾಕಿದ್ದೀವಿ 44 ಕಿಲೋಮೀಟರ್. ಏತಕ್ಕೆ ಅವರೇ ಇದನ್ನ ಮಾಡ್ಬೇಕು ಅಂತ ಹೇಳಿದವರೇ ಸೆಂಟ್ರಲ್ ಗವರ್ಮೆಂಟ್ ಅವರೇ ಪ್ಲಾನ್ ಕೊಟ್ಟರು. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮೆಟ್ರೋ ಮಾಡಿಸಿದಾರಲ್ಲ ನಮ್ ಕೈಲಿ, ನಾವು ಇದರಿಂದ ರಾಗಿಗುಡ್ಡ ಅಲ್ಲಿ ಏರಿಯಲ್ಲಿ 6 ಕಿಲೋಮೀಟರ್ ನಾವು ಮಾಡಿದ್ವಿ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅವ್ರದೇನ ಅವ್ರದ್ರ ದುಡ್ಡು, ಕಾರ್ಪೊರೇಷನ್ ದುಡ್ಡು, ಬೋತ್ ಆಫ್ ದೆಮ್ ಶೇರ್ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರದ ದುಡ್ಡು, ಯಾಕೆಂದ್ರೆ ಮೆಟ್ರೋ ಅವರು ಭಾಗಿಯಾಗ್ತಾರೆ, ಇಬ್ರು ಸೇರಿ. ಟೆಕ್ನಿಕಲ್ ವಿಚಾರದಲ್ಲಿ ಅವ್ರು ಅಡ್ವೈಸ್ ಮಾಡ್ಬೋದು ಅಷ್ಟೇ. ಮರುಪರಿಶೀಲನೆ ಮಾಡಿ ಅಂತ ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಬಲ್ ಡೆಕ್ಕರ್ ಮಾಡಿದ್ರೆ ರೆಡ್ ಲೈನ್ಗೆ ಕಡಿಮೆ ಆಗುತ್ತೆ ಪ್ರಯಾಣಿಕರ ಸಂಖ್ಯೆ, ಪ್ಯಾಸೆಂಜರ್ಸ್. ಅದನ್ನ ಮರುಪರಿಶೀಲನೆ ಮಾಡಿ. ಯಾರು ಹೇಳಿದ್ದು? ಅದು ರೋಡ್ ಹೋಗೋ ಜನನೇ ಬೇರೆ, ಮೆಟ್ರೋ ಹೋಗೋದು ಜನ ಬೇರೆ. ಟ್ರಾಫಿಕ್ ಇದಾಗಬೇಕಲ್ಲ, ಬಿಲ್ಡಿಂಗ್ ಹೊಡೆದಾಕಕ್ಕಾಗ್ತದ? ಹೊಡೆದಾಕಕ್ಕಾಗಲ್ಲ, ಬಹಳ ಕಾಸ್ಟ್ಲಿ ಆಗ್ತದೆ. ಏನಾದ್ರು ಸಮಸ್ಯೆ ಇದ್ರೆ ನಾನು ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡಿ ಸರ್. ರಾಜ್ಯ ರಾಜಕಾರಣ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ, ಅದು ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿಲ್ಲ ಗೊತ್ತಿಲ್ಲ. ನನ್ನ ಹತ್ರ ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ, ಅವತ್ತು ನನ್ನ ಹತ್ರ ಯಾರು ನನಗೆ ಹೇಳಲ್ಲ.